ಈ ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮೌನರಾಗದ ಬೆನ್ನೇರಿ. ಫೋನ್ ನಿರಂತರವಾಗಿ ರಿಂಗಣಿಸ್ತಾನೆ ಇತ್ತು. ನಿದ್ರೆಯ ಮಂಪರ್ನಲ್ಲಿದ್ದ ಆರ್ಯನ್ ವಿಪರೀತ ಕಿರಿಕಿರಿ ಅನುಭವಿಸ್ತಾ ಇದ್ದ. ನನ್ನ ನಿದ್ರೆಗೆ ಭಂಗ ತರ್ತಾ ಇರುವಂತಹ ವ್ಯಕ್ತಿಯನ್ನು ಸುಮ್ಮನೆ ಬಿಡಬಾರ್ದು ಎಂದು ಗೊಣಗುತ್ತಾ ಫೋನನ್ನು ಎತ್ತಿ ಕಿವಿಗಿಡುಕೊಂಡ. ಅವತ್ತಿನಿಂದ ಒಂದು ಮಧುರವಾದ ಧ್ವನಿ ಕೇಳಿಸ್ತು. ಹಲೋ. ಆ ಧ್ವನಿ ಕೇಳಿದ ತಕ್ಷಣ ಆರ್ಯನ್ಗೆ ಅದು ಯಾರಂತ ಅರ್ಥ ಆಗಿ, ಹೇಳ್ತನ್ವಿ ಎಂದು ಗಂಭೀರವಾಗಿ. ಆರ್ಯನ್, ಇವತ್ತು ರಾತ್ರಿ ನಾವು ಡಿನ್ನರ್ಗೆ ಹೋಗಬೇಕಾಗಿತ್ತು, ನೆನಪಿದೆಯೋ? ನೀನೇ ಪ್ರಾಮಿಸ್ ಮಾಡಿದ್ದೆ ಅಂದ್ಲು ತನ್ವಿ ಆಶಾವಾದಿಯಾಗಿ. ಅಯ್ಯೋ ಸಾರಿ ತನ್ವಿ, ಇವತ್ತು ನನಗೆ ಬೇರೆ ಕಡೆ ತುಂಬ ಕೆಲಸ ಇದೆ, ಮುಖ್ಯವಾದ ಕೆಲಸ ಇದೆ, ಖಂಡಿತ ಬರೋಕ್ಕೆ ಸಾಧ್ಯ ಇಲ್ಲ. ಬೇಕಿದ್ರೆ ನೀನು ನೆಕ್ಸ್ಟ್ ಡೇ ಅಥವಾ ಮತ್ತೊಮ್ಮೆ ಪ್ಲ್ಯಾನ್ ಮಾಡು ಅಂತ ನಿರ್ಲಕ್ಷ್ಯದಿಂದ ಹೇಳ್ತಾನೆ. ತನ್ವಿಯ ಮುಖದಲ್ಲಿ ನಿರಾಶೆಯ ಕತ್ತಲು ಆ ಕ್ಷಣದಲ್ಲಿ ಆವರಿಸ್ತು. 5 ವರ್ಷಗಳಿಂದ ಅವಳು ಇವನಿಗಾಗಿ ಕಾಯ್ತಾನೇ ಇದ್ದಾಳೆ. ಅವಳ ಮೊದಲ ಪ್ರೇಮ, ಬಾಲ್ಯದ ಕ್ರಶ್, ತನ್ನ ಒಂದು ಅತೀವವಾದ ಪ್ರೀತಿ ಮಾಡೋ ವ್ಯಕ್ತಿ ಎಲ್ಲವೂ ಇವನೇ ಆಗಿದ್ದ. ಆದರೆ ಆರ್ಯನ್ಗೆ ಮದುವೆ, ಸಂಸಾರ ಅಂದರೆ ಬಹಳ ಸ್ವಲ್ಪ ಕೇರ್ಲೆಸ್ಸು, ಅಸಡ್ಡೆ. ಅವನಿಗೆ ಅದರಲ್ಲಿ ಯಾವುದರಲ್ಲೂ ಕೂಡ ಇಂಟ್ರೆಸ್ಟ್ ಇಲ್ಲ. ಮುಂದೆ ಮದುವೆ ಆಗಬೇಕು ಅಂತಲೂ ಅವನು ಭಾವಿಸಿಲ್ಲ. ಆರ್ಯನ್ ಫೋನ್ ಕಟ್ ಮಾಡ್ತಿದ್ದ ಹಾಗೆ ಅವನ ಗೆಳೆಯ ವರುಣ್ ದಿಂಬನ್ನು ಅವನ ಮುಖಕ್ಕೆ ಎಸ್ದ. ಸಮಯ ನೋಡು, ಈಗ ಸಂಜೆ 7 ಗಂಟೆ. ಇಡೀ ಪ್ರಪಂಚ ಎಚ್ಚರವಾಗಿದ್ದಾಗ ನೀನು ಮಲಗ್ತೀಯ. ಆ ಹುಡುಗಿ ನಿನಗಾಗಿ ಎಷ್ಟು ಕಾಯ್ತಿರ್ತಾಳೆ ಅನ್ನೋದು ನಿನಗೆ ಅರ್ಥನೇ ಆಗಲ್ವಾ? ಮದುವೆ ಆಗಿ ಸೆಟ್ಲ್ ಆಗೋದು ಬಿಟ್ಟು ಯಾಕಿಷ್ಟು ಆಟ ಆಡಿಸ್ತಿದ್ಯಾ ಹುಡುಗಿನ? ಆರ್ಯನ್ ಎದ್ದು ಕುಳಿತು ಗಟ್ಟಿಯಾಗಿ ನಕ್ಕ. ವರುಣ್, ಮದುವೆ ಅಂದರೆ ಕೇವಲ ಶಾರೀರಿಕ ಆಕರ್ಷಣೆ ಅಷ್ಟೇ. ಅದಕ್ಕೆ ಪ್ರೀತಿ ಎಂಬ ಒಂದು ದೊಡ್ಡದಾದ ಹೆಸರನ್ನು ಕೊಟ್ಬಿಟ್ಟು ಜವಾಬ್ದಾರಿಗಳ ಹೆಸರಿನಲ್ಲಿ ನನ್ನ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲು ನಾನೇನು ಹುಚ್ಚನಲ್ಲ. ನನಗೆ ನನ್ನ ಲೈಫನ್ನು ಎಂಜಾಯ್ ಮಾಡಬೇಕು ಅಷ್ಟೆ. ನನ್ನ ಜೀವನ ತುಂಬ ಚಿಕ್ಕದಾಗಿರುತ್ತೆ. ಒಂದೇ ಲೈಫು, ಎಂಜಾಯ್ ಮಾಡಬೇಕಲ್ವಾ? ವರುಣ್ ಅಸಮಾಧಾನದಿಂದ ಹೇಳಿದ. ಒಂದು ದಿನ ನಿನ್ನ ಹೃದಯ ಯಾರಿಗಾದರೂ ಬಲವಾಗಿ ಬಡಿತಿದೆ ಆರ್ಯನ್. ಅವತ್ತು ನಿನಗೆ ಈ ಪ್ರೀತಿಯ ಬೆಲೆ ಅರ್ಥವಾಗುತ್ತೆ. ಆಗ ಈ ಆಕರ್ಷಣೆ, ಈ ಪ್ರೇಮ ಎಲ್ಲವೂ ಕೂಡ ತಲೆ ಕೆಳಗಾಗುತ್ತೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಬಿಡೋ ಎಂದು ಹೇಳಿ ಆರ್ಯನ್ ಬಾತ್ರೂಮ್ ಕಡೆಗೆ ಫ್ರೆಶ್ ಅಪ್ ಆಗೋಕ್ಕೆ ನಡೆದ. ಮತ್ತೊಂದೆಡೆ ಕವನಾಳ ಮಗಳು ಖುಷಿ ಶಾಲೆಯಿಂದ ಮನೆಗೆ ಬರುವಾಗ ತುಂಬ ಗಂಭೀರವಾಗೇ ಇದ್ಲು. ಇತ್ತೀಚೆಗೆ ಅವಳು ಓದಿನಲ್ಲಿ ಹಿಂದುಳಿದಿದ್ದಳೆಂದು ಶಾಲೆಯಿಂದ ಬಹಳ ದೊಡ್ಡ ಕಂಪ್ಲೇಂಟ್ಗಳ ಸುರಿಮಳೆನೇ ಬರ್ತಾ ಇತ್ತು. ಕವನ ಮಗಳ ಬಳಿ ಬಂದು ಪ್ರೀತಿಯಿಂದ ಕೇಳಿದ್ಲು. ಖುಷಿ, ಯಾಕೆ ಇತ್ತೀಚೆಗೆ ಹೀಗೆ ಮಾಡ್ತಾ ಇದೆಯಾ? ಯಾಕೆ ಓದಿನ ಮೇಲೆ ಗಮನ ಇಲ್ಲ? ಯಾಕೆ ಮಾರ್ಕ್ಸಲ್ಲಿ ಇಷ್ಟೊಂದು ಲೋ ಇದೆ? ಅದನ್ನೆಲ್ಲ ನಿನಗೆ ಹೇಳುವ ಅಗತ್ಯ ಇಲ್ಲ ಎಂದು ಖುಷಿ ಬಹಳ ಸಿಟ್ಟಿನಿಂದ ದೊಡ್ಡವಳ ಥರ ಉತ್ತರಿಸಿದ್ಲು. ಖುಷಿ, ನಾನು ನಿನ್ನ ಅಮ್ಮ, ನನಗೆ ಹೇಳಲಿಲ್ಲ ಆದರೆ ಇನ್ಯಾರಿಗೆ ಹೇಳ್ತೀಯಾ ಅಂದ್ಲು ಕವನ. ಆ ಮಾತು ಕೇಳಿ ಖುಷಿಯ ಸಿಟ್ಟು ಕಟ್ಟೆ ಹೊಡಿತು. ಅಮ್ಮ, ನೀನು ಅಮ್ಮ ಅಂತ ದಿನಕ್ಕೆ 100 ಸಲ ಹೇಳೋದು ಬೇಡ. ಎಲ್ಲರ ನಡುವೆ ನನ್ನ ತಂದೆ ಯಾರೆಂದು ತಿಳಿಯದಂತೆ ನನ್ನನ್ನು ಅನಾಥಿಯಂತೆ ಮಾಡಿದ್ದೀಯಲ್ವಾ? ನನಗೆ ತಂದೆಯನ್ನೇ ಇಲ್ದಂಗೆ ಮಾಡಿಬಿಟ್ಟಿದೀಯ. ಅದೇನು ನಿನ್ನ ಅಮ್ಮತನ? ನನ್ನ ತಂದೆ ಯಾರು? ನಾನು ಯಾರ ಮಗಳು ಅಂತ ಉತ್ತರಿಸು ಎಂದು ಅಸಹ್ಯದಿಂದ ಕೇಳಿದ್ಲು. ಮಗಳ ಬಾಯಿಂದ ಇಂತಹದ್ದೊಂದು ಮಾತನ್ನು ಕೇಳಿ ಕವನಾಳಿಗೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ. ಆವಾಗ ಸಿಟ್ಟಿನಿಂದ ಆ ಮಗಳ ಕೆನ್ನೆಗೆ ಜೋರಾಗಿ ಬಾರಿಸಿದ್ಲು. ಖುಷಿ ತನ್ನ ಕೆನ್ನೆಯನ್ನು ಹಿಡಿದು ತಾಯಿಯನ್ನು ಕೋಪದಿಂದ ಒಮ್ಮೆ ನೋಡಿ ಕಣ್ಣೀರನ್ನು ಹಾಕುತ್ತಾ ತನ್ನ ಕೋಣೆಗೋಳು ಹೋಗಿ ಬಾಗಿಲನ್ನು ಮುಚ್ಕೊಂಡ್ಳು. ಹೊರಗೆ ನಿಂತಿದ್ದ ಕವನಾಳಿಗೆ ತನ್ನ ತಪ್ಪಿನ ಅರಿವಾಯಿತು. ಬಾಗಿಲು ಬಡಿಯುತ್ತಾ, ಕ್ಷಮಿಸ್ಬಿಡು ಮಗಳೇ, ದಯವಿಟ್ಟು ಕ್ಷಮಿಸ್ಬಿಡು. ಕೋಪದಲ್ಲಿ ಹೀಗೆಲ್ಲ ಆಗೋಯ್ತು, ಇನ್ನೊಂದ್ಸಲ ಹೀಗಾಗಲ್ಲ, ದಯವಿಟ್ಟು ಬಾಗಿಲು ತೆಗಿ ಅಂತ ಅಳುತ್ತಾ ಅಲ್ಲಿಯೇ ಕುಸಿದು ಬಿದ್ಲು. ತಾಯಿ ಮಗಳ ನಡುವಿನ ಈ ಕಂದಕ ಎಂದಾದರೂ ಮುಚ್ಚುವುದೇ? ಖುಷಿಯ ತಂದೆ ಯಾರು? ಅವನು ಎಲ್ಲಿದ್ದಾನೆ? ಕವನ ಬಾರಿಸಿದ ಹೊಡೆತಕ್ಕೆ ಖುಷಿ ತೆಪ್ಪಗೆ ಕಣ್ಣೀರು ಸುರಿಸುತ್ತಾ ಕೋಣೆಗೆ ಓಡಿ ಹೋಗಿ ಬಾಗಿಲನ್ನು ಹಾಕೊಂಡಿದ್ದಾಳೆ. ಕವನ ಅಲ್ಲಿಯೇ ಕುಳಿತು ಅಳುತ್ತಾ ಅಳುತ್ತಾ ಅಲ್ಲೇ ಕೂತಿದ್ದಾಳೆ. ನನ್ನನ್ನು ಕ್ಷಮಿಸ್ಬಿಡು ಪುಟ್ಟ, ನಾನು ನಿನ್ನನ್ನು ನೋಯಿಸಬಾರ್ದಿತ್ತು, ಆದರೆ ಕೋಪದಲ್ಲಿ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಎಂದು ಕವನ ಎಷ್ಟು ಬೇಡ್ಕೊಂಡ್ರೂ ಕೂಡ ಆ ಖುಷಿ, ಆ ಪುಟ್ಟು ಹುಡುಗಿ ಬಾಗಿಲನ್ನು ತೆರೀಲೇ ಇಲ್ಲ. ಮರುದಿನ ಬೆಳಗ್ಗೆ 8 ಗಂಟೆಗೆ ಖುಷಿ ಸಮವಸ್ತ್ರ ಧರಿಸಿ ಬ್ಯಾಗನ್ನು ಹಿಡಿದು ಬಾಗಿಲ ಬಳಿ ಬಂದ್ಲು. ಖುಷಿ, ದಯವಿಟ್ಟು ಸ್ವಲ್ಪ ತಿಂಡಿ ತಿಂದು ಹೋಗಮ್ಮ ಎಂದು ಕವನ ಅವಳ ಕೈ ಹಿಡಿದು ಬೇಡ್ಕೊಂಡ್ಳು. ಖುಷಿ ಆ ಕೈಯನ್ನು ಕೊಡಬದ್ಲು. ಅಮ್ಮ, ಈಗ ಶಾಲೆಗೆ ಹೋದರೆ ಅಲ್ಲಿಯವರು ಟಿಫಿನ್, ಊಟ ಎಲ್ಲವನ್ನ ಕೊಡ್ತಾರೆ. ಅದರ ಅಗತ್ಯ ನನಗಿಲ್ಲ. ನಾನು ನಿನ್ನ ಕೈಯಿಂದ ತಿಂದರೆ ದಪ್ಪ ಆಗ್ತೇನೆ.
ನನ್ನ ಮೇಲೆ ಅಷ್ಟು ದಯೆ ತೋರಕ್ ಹೋಗ್ಬೇಡ ಎಂದು ಕೈ ಮುಗಿದು ಅಸಹ್ಯದಿಂದ ಮನೆಯಿಂದ ಹೊರ ನಡೀತಾಳೆ. ಹೋಗ್ತಾ ಹೋಗ್ತಾ ಮಗಳ ಒಂದು ಮಾತುಕತೆ ಎಲ್ಲವೂ ಕೂಡ ಅತಿರೇಕವಾಗಿ ಬದಲಾವಣೆ ಆಗ್ತಾ ಇರೋದನ್ನ ಕಂಡ ತಾಯಿಗೆ ತುಂಬಾ ನೋವಾಗುತ್ತೆ. ಪ್ರತಿಯೊಂದಕ್ಕೂ ಅಮ್ಮನಿಂದ ಸುತ್ತಾ ಇದ್ದವಳು ಇವತ್ತು ಅಮ್ಮ ಬೇಡ ಅಂತಿದ್ದಾಳೆ. ಮಗಳ ಮಾತಿನ ಚಾಟಿ ಹೇಟಿಗೆ ಕವನ ಒಳಗೇನೆ ಮುರುಗೋಗ್ತಾಳೆ. ನಾನು ನಿನಗಾಗಿ ಬದುಕ್ತಿದ್ದೀನಿ ಮಗಳೇ, ಆದರೆ ನೀನು ನನ್ನ ಹೃದಯವನ್ನೇ ತುಂಡು ತುಂಡು ಮಾಡ್ತಿದ್ಯಾ ಎಂದು ಕಣ್ಣೀರನ್ನ ಒರೆಸ್ಕೊಂಡು ತನ್ನ ಕೆಲಸಕ್ಕೆ ಸಿದ್ಧಳಾದ್ಲು. ಮತ್ತೊಂದೆಡೆ ಸೂಪರ್ ಸ್ಟಾರ್ ಆರ್ಯನ್ ಮನೆ ಬೆಳಗ್ಗೆ 8 ಗಂಟೆಗೆ ಸಿದ್ಧನಾಗಿದ್ದ ಮಗ ಆರ್ಯನನ್ನ ನೋಡಿ ಅವನ ತಂದೆ ಅಶೋಕ್, ಬಾರೋ ತಿಂಡಿ ತಿಂದು ಹೋಗು ಅಂತ ಹೇಳಿದ್ರು. ನನಗ ಹಸಿವಿಲ್ಲಪ್ಪ ಎಂದು ಆರ್ಯನ್ ಹೊರಟ. ಶೂಟಿಂಗ್ ಸೆಟ್ನಲ್ಲಿ ಏನಾದರೂ ತಿನ್ಕೊಂತೀನಿ ಎಂದು ತಾಯಿಯ ಹೆಗಲ ಮೇಲೆ ಕೈ ಇಟ್ಟು ಹೇಳಿ ತನ್ನ ಭದ್ರತಾ ಸಿಬ್ಬಂದಿಯೊಂದಿಗೆ ಹೊರಬರ್ತಾನೆ. ಶೂಟಿಂಗ್ ಸ್ಥಳದಲ್ಲಿ ಜನರ ಸಾಗರವೇ ನೆರೆದಿತ್ತು. ತನ್ನ ಅಭಿಮಾನಿಗಳನ್ನ ನೋಡಿ ಆರ್ಯನ್ ನಗುತ್ತಾ, ದಯವಿಟ್ಟು ಇವರ ಮೇಲೆ ಕೈ ಮಾಡಬೇಡಿ, ಹುಷಾರಾಗಿ ಮೃದುವಾಗಿ ನಿಭಾಯಿಸಿ ಎಂದು ಬಾಡಿಗಾರ್ಡ್ಗಳಿಗೆ ಹೇಳಿ ಒಳಗೆ ಹೋಗ್ತಾರೆ. ಗೆಳೆಯ ವರುಣ್ ಅಲ್ಲಿಗೆ ಬಂದು ಒಂದು ಟ್ಯಾಬ್ ಒಂದನ್ನ ಆರ್ಯನ್ ಕೈಗೆ ಕೊಡ್ತಾನೆ. ನೋಡು 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 ಆರ್ಯನ್, ನಿನ್ನೆ ರಾತ್ರಿ ನಿನ್ನ ಕಾರಿಗೆ ಡಿಕ್ಕಿ ಹೊಡೆದ ವ್ಯಕ್ತಿಯನ್ನ ನೀನು ಬೆನ್ನಟ್ಟಿ ಹೊಡೆದಂತಹ ವಿಡಿಯೋ ಹೆಂಗೆ ವೈರಲ್ ಆಗಿದೆ ಅಂತ. ನೀನಂತೂ ಸುಮ್ಮನೆ ಹೀರೋ ಅಲ್ಲ, ರಿಯಲ್ ಹೀರೋ. ನ್ಯೂಸ್ ಚಾನೆಲ್ಗಳಲ್ಲಿ ನಿನ್ನನ್ನು ಗೂಂಡಾ ಎಂದು ಕರೀತಿದ್ದಾರೆ ಅಂತ ಹೇಳ್ದ. ವರುಣ್, ಅವನು ಆಕಸ್ಮಿಕವಾಗೇನು ಡಿಕ್ಕಿ ಹೊಡಿಲಿಲ್ಲ. ನಿನಗೆ ಗೊತ್ತಾ, ಅವನು ಬೇಕಂತಲೇ ಮಾಡಿದ್ದ. ಅದರಲ್ಲೂ ನನ್ನನ್ನು ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅನ್ನಿಸ್ತು. ಅದಕ್ಕೆ ಸರಿಯಾಗಿಯೇ ಉತ್ತರ ಕೊಟ್ಟಿದ್ದೀನಿ. ಅವನು ಇನ್ನೊಂದ್ಸಲ ನನ್ನ ಸವಾಸಕ್ಕೆ ಬರಲ್ಲ ಅಂತ ಆರ್ಯನ್ ತಣ್ಣಗೆ ಹೇಳಿದ್ದ. ಶಾಲೆಯ ಶೌಚಾಲಯದಲ್ಲಿ ಯುದ್ಧಭೂಮಿ. ಶಾಲೆಯ ವಾಶ್ರೂಮ್ನಲ್ಲಿ ಕೆಲವರು ಆ ವಿಡಿಯೋ ನೋಡಿ ಮಾತಾಡ್ತಾ ಇದ್ದಾರೆ. ಏಯ್, ಈ ಆರ್ಯನ್ ಒಬ್ಬ ವೇಸ್ಟ್ ಫೆಲೋ ಕಣ, ಇವನು ಬರೀ ಗೂಂಡ, ಎಲ್ಲರಿಗೂ ಹೊಡೆಯೋದು ಬಡಿಯೋದು ಬೈಯೋದು ಎಂದು ಒಬ್ಬ ಹುಡುಗಿ ಹೇಳಿದ್ದನ್ನ ಖುಷಿ ಕೇಳಿಸ್ಕೊಂಡ್ಳು. ಅಷ್ಟೇ, ಖುಷಿಯ ಕೋಪ ನೆತ್ತಿಗೇರ್ಬಿಡ್ತು. ನನ್ನ ಹೀರೋ ಬಗ್ಗೆ ವೇಸ್ಟ್ ಫೆಲೋ ಅಂದಿದ್ದು ಯಾರು ಎಂದು ಕೂಗುತ್ತಾ ಇಬ್ಬರು ಹುಡುಗಿಯರ ಜುಟ್ಟನ್ನ ಹಿಡಿದು ಗೋಡೆಗೇನೆ ಬಡಿದ್ಬಿಟ್ಲು. ಅವಳ ಕೋಪ ನೋಡಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾದರು. ಅಲ್ಲಿ ಗೋಡೆಗೆ ಬಡಿದ ತಕ್ಷಣ ಶೌಚಾಲಯನೇ ಯುದ್ಧ ಭೂಮಿಯಾಗಿ ಮಾರ್ಪಡ್ತು. ಖುಷಿಯ ಆರ್ಭಟಕ್ಕೆ ಎಲ್ಲರೂ ಬೆಚ್ಚಿಬಿದ್ರು. ಇನ್ನೊಮ್ಮೆ ನನ್ನ ಹೀರೋ ಬಗ್ಗೆ ಈ ರೀತಿ ಮಾತಾಡಿದರೆ ನಾಲಿಗೆನೇ ಸೀಳ್ಬಿಡ್ತೀನಿ ಎಂದು ಎಚ್ಚರಿಕೆ ನೀಡಿ ಹೊರಬಂದ್ಲು. ಕೆಫೆಯಲ್ಲಿ ಕವನ ಮತ್ತು ಶಶಿ. ಅದೇ ಸಮಯದಲ್ಲಿ ಟಿವಿಯಲ್ಲಿ ಆರ್ಯನ್ ಹೊಡೆಯುತ್ತಿರುವಂತಹ ದೃಶ್ಯವನ್ನ ನೋಡಿದಂತಹ ಕವನ, ವಾವ್ ವಾವ್ ಸೂಪರ್, ಎಂತಹ ಹೀರೋ ನೀನು, ಅವನು ಖಂಡಿತವಾಗಿಯೂ ಗೂಂಡ ಎಂದು ತನ್ನ ಎದುರಿಗಿದ್ದ ಗೆಳತಿ ಶಶಿಗೆ ಹೇಳಿದ್ಲು. ಗೆಳತಿ ಶಶಿ ನಗುತ್ತಾ, ಕವನ, ಅವನ ಫ್ಯಾನ್ಸ್ ಎಷ್ಟೊಂದು ಹುಚ್ಚರು ಅಂತ ನಿನಗೆ ಗೊತ್ತಾ? ಅದರಲ್ಲೂ ಹುಡುಗಿಯರಂತೂ ಅವನ ಹೆಸರು ಕೇಳಿದರೆ ಸಂಮೋಹನಗೊಂಡವರಂತೆ ಆಡ್ತಾರೆ ಎಂದ್ಲು. ಅವರು ಹಾಗೆ ಆಡುವುದಕ್ಕೆ ಅವನಿಗೆ ಕೋಪ ಬರುವುದು. ನಾನು ಅವನ ಜಾಗದಲ್ಲಿ ಇದ್ದರೆ ಆ ಕಾರನ್ನ ಅಲ್ಲಿಯೇ ನುಜ್ಜುಗುಜ್ಜು ಮಾಡಿಬಿಡ್ತಿದ್ದೆ ಎಂದು ಕವನ ಉತ್ತರಿಸ್ತಾಳೆ. ಮಗಳು ಶಾಲೆಯಲ್ಲಿ ಆರ್ಯನ್ ಪರವಾಗಿ ಜಗಳವಾಡ್ತಾ ಇದ್ರೆ ಇಲ್ಲಿ ಕವನ ಆರ್ಯನ ವರ್ತನೆಯನ್ನ ಗೇಲಿ ಮಾಡ್ತಾ ಇದ್ದಾಳೆ, ಬೈತಾ ಇದ್ದಾಳೆ. ಅಷ್ಟಕ್ಕೂ ಖುಷಿ ಎದುರಿಸುತ್ತಿರುವಂತಹ ಈ ಅವಮಾನಗಳ ಬಗ್ಗೆ ಕವನ ಮೌನವಾಗಿದ್ದೇಕೆ? ಕವನಗೂ ತನ್ನ ತಂದೆ ಅಥವಾ ತನ್ನ ಗಂಡ ಯಾರು ಅಂತ ಗೊತ್ತೇ ಇಲ್ವಾ? ಆರ್ಯನ್ ಮತ್ತು ಈ ಕುಟುಂಬದ ನಡುವಿನ ಸಂಬಂಧ ಆದ್ರೂ ಏನು? ಕೆಫಿಯಲ್ಲಿ ಗೆಳತಿ ಶಶಿ ನೀಡಿದ ಎಚ್ಚರಿಕೆ ಕವನಾಳ ಕಿವಿಯಲ್ಲಿ ಗುಯ್ಗುಡುತ್ತಾ ಇದೆ. ಖುಷಿ ಈಗ ಸಣ್ಣ ಮಗುವಲ್ಲ ಕವನ, ಹದಿಹರಿಯಕ್ಕೆ ಕಾಲಿಡ್ತಿದ್ದಾಳೆ. ಸುಮಾರು 17-18 ವಯಸ್ಸಿನ ಆಸುಪಾಸಿನಲ್ಲಿದ್ದಾಳೆ. ತಂದೆ ಯಾರು ಅನ್ನೋ ಸಹಜ ಪ್ರಶ್ನೆ ಅವಳನ್ನು ಕಾಡುವುದು ಖಂಡಿತ ಸಾಮಾನ್ಯನೇ. ಅವಳು ಕೇಳುವಂಥದ್ದೇ. ಸತ್ಯವನ್ನ ಮರೆಮಾಚುತ್ತಾ ಹೋದ್ರೆ ನೀವಿಬ್ಬರ ನಡುವಿನ ಕಂದಕ ದೊಡ್ಡದಾಗುತ್ತೆ. ನಿನ್ಗೆ ಅಂತ ಇರೋಳು ಒಬ್ಳು ಮಗಳು, ಕಳ್ಕೋಬೇಡ ಅಂತ ಶಶಿ ಹೇಳಿದ ಮಾತುಗಳು ಅವಳನ್ನ ಇರಿದಂತೆ ಕಾಡಿದ್ವು. ಕವನ ಮನೆಗೆ ಹೋಗುವ ಬದಲು ಹಳೆಯ ಶಿವ ದೇವಾಲಯಕ್ಕೆ ಹೋಗ್ತಾಳೆ. ಅಲ್ಲಿ ಯಾರೂ ಇರಲಿಲ್ಲ. ತನ್ನೊಳಗಿನ ನೋವು, ಅವಮಾನ ಮತ್ತು ಹತಾಶೆಯನ್ನು ಹೊರಹಾಕಲು ಅವಳು ತನ್ನ ಬ್ಯಾಗ್ನಿಂದ ಗೆಜ್ಜೆಗಳನ್ನು ತೆಗೆದು ಕಾಲುಗಳ ಕಟ್ಕೊಳ್ತಾಳೆ. ನಟರಾಜನ ಮುಂದೆ ನಿಂತು ಅವಳು ಕುಣಿಯಲು ಆರಂಭಿಸ್ತಾಳೆ. ಆ ನೃತ್ಯದಲ್ಲಿ ಭಕ್ತಿಗಿಂತ ಹೆಚ್ಚಾಗಿ ಆಕ್ರೋಶ ಮತ್ತು ವೇದನೆ ಇತ್ತು. ಅವಳ ಪ್ರತಿ ಹೆಜ್ಜೆಗೂ ಕೂಡ ಭೂಮಿಯನ್ನ ಸೀಳುವಂತಹ ಭಾರ ಇತ್ತು. ಅವಳ ನೃತ್ಯ ಮುಗಿದಾಗ ಗರ್ಭಗುಡಿಯ ಮುಂದೆ ಪ್ರಜ್ಞೆ ತಪ್ಪಿ ಕುಸಿದು ಬಿದ್ದೊಯ್ತಾಳೆ. ಆದರೆ ಇದನ್ನೆಲ್ಲ ದೂರದಿಂದ ವ್ಯಕ್ತಿಯೊಬ್ಬ ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿತಾ ಇದ್ದ.
ಅವಳ ಅತ್ಯದ್ಭುತವಾದ ನೃತ್ಯಕ್ಕೆ ಬೆರಗಾದ ಆತ ತಕ್ಷಣವೇ ಆ ವಿಡಿಯೋವನ್ನು ಒಬ್ಬ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕರಿಗೆ ಕಳುಹಿಸಿಕೊಡ್ತಾನೆ. ಶಾಲೆಯ ಪ್ರಾಂಶುಪಾಲರಂತಹ ಒಂದು ಕಚೇರಿಯಲ್ಲಿ, "ಏನ್ ಖುಷಿ, ನೀನು ಓದಕ್ ಬರ್ತೀಯಾ ಅಥವಾ ಇಲ್ಲಿ ಗೂಂಡಾ ಥರ ಹೊಡಿಯೋಕೆ ಗಲಾಟೆ ಮಾಡೋಕೆ ಬರ್ತೀಯಾ? ನಿನಗೆ ಏನಾದರೂ ಸ್ವಲ್ಪನಾದರೂ ಶಿಸ್ತಿದೆಯಾ? ನಿನ್ನ ತಂದೆ ತಾಯಿ ಇದನ್ನು ನಿನಗೆ ಹೇಳ್ಕೊಟ್ಟಿರೋದು" ಎಂದು ಪ್ರಾಂಶುಪಾಲರು ತುಂಬ ಜೋರಾಗಿ ಕೂಗಾಡಿದ್ರು. ತುಂಬ ಕೆಟ್ಟ ಕೋಪ ಬಂದಿತ್ತು ಅವರಿಗೆ. ವಾಶ್ರೂಮ್ ಜಗಳದ ನಂತರ ಎಲ್ಲರೂ ಪ್ರಾಂಶುಪಾಲರ ಮುಂದೆ ನಿಂತಿದ್ದಾರೆ. ಉಳಿದ ಹುಡುಗಿಯರ ಸ್ಕರ್ಟ್ಗಳು ಹರಿದೋಗಿದೆ, ಕೂದಲು ಕೆದರಿ ಅಸ್ತವ್ಯಸ್ತವಾಗಿದೆ, ಮುಖಗಳು ಕೆಂಪಗಾಗಿದೆ. "ಸರ್, ನಾವು ಏನೂ ಮಾಡಿಲ್ಲ, ಇವಳೇ ಸುಮ್ಮನೆ ಬಂದು ಹೊಡೆದ್ಲು" ಎಂದು ಅವರು ಅಳುತ್ತಾ ದೂರನ್ನು ನೀಡಿದರು. ಖುಷಿ ಸಿಟ್ಟಿನಿಂದ ಅವರತ್ತ ಕಣ್ಣು ಕೆಂಪು ಮಾಡಿ ನೋಡುತ್ತಾ, "ಸರ್, ಅವರು ನನ್ನನ್ನು ನೋಯಿಸಿದ್ರು, ನಾನು ಅದಕ್ಕೆ ಹೊಡೆದೆ" ಅಂತ ಹೇಳಿದ್ಲು. ಪ್ರಾಂಶುಪಾಲರು ಎಲ್ಲರಿಗೂ ಎಚ್ಚರಿಕೆ ನೀಡಿ ಕಳಿಸಿದರು. ಖುಷಿ ಅಲ್ಲಿಂದ ಹೊರಬರುವಾಗ ಸೋತವರಂತ ಒಂದು ವಿಜಯದ ನಗು ಬೀರಿ ಹೊರಬಂದ್ಲು. ಅವಳಲ್ಲಿ ಎಂತಹ ಅದ್ಭುತ ಕ್ರೀಡಾಪಟುವಾಗುವ ಶಕ್ತಿ ಇದೆ ಎಂದು ಪ್ರಾಂಶುಪಾಲರಿಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಆದರೆ ಅವಳ ಈ ಹಠಮಾರಿ ಸ್ವಭಾವ ಅವರಿಗೆ ಒಂದು ರೀತಿಯ ಬೇಸರ ಮತ್ತು ಚಿಂತೆಯನ್ನು ಉಂಟು ಮಾಡಿತ್ತು. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಶೂಟಿಂಗ್ ಸೆಟ್ನಲ್ಲಿ ಆರ್ಯನ್ ಮತ್ತು ವರುಣ್. ಮತ್ತೊಂದೆಡೆ ಸೂಪರ್ ಸ್ಟಾರ್ ಆರ್ಯನ್ ತನ್ನ ಮುಂದಿನ ಸಿನಿಮಾ ವೇಳಾಪಟ್ಟಿಯನ್ನು ನೋಡ್ತಾ ಇದ್ದಾನೆ. ನಾಳೆ ಆ ಶಾಲೆಯ ಕಾರ್ಯಕ್ರಮಕ್ಕೆ ಹೋಗಲೇಬೇಕು, ನನಗೆ ಈ ಅತಿ ಬುದ್ಧಿವಂತ ಮಕ್ಕಳನ್ನು ಕಂಡ್ರೆ ಆಗೋದೇ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ. ಗೆಳೆಯ ವರುಣ್ ನಗುತ್ತಾ, "ಲೋ, ಜಗತ್ತಿನಲ್ಲಿ ಮಕ್ಕಳನ್ನು ದ್ವೇಷಿಸುವಂತಹ, ಅವರನ್ನು ಟೀಕಿಸುವಂತಹ ವ್ಯಕ್ತಿ, ಏಕೈಕ ವ್ಯಕ್ತಿ ನೀನೇ ಇರಬೇಕಣ್ಣ. ಆದರೆ ಆ ಶಾಲೆಯ ಮಕ್ಕಳು ನಿನಗಾಗಿ ಕಾಯ್ತಾ ಇದ್ದಾರೆ. ನಮಗೆ ಅದು ಸ್ವಂತ ಶಾಲೆ ಇದ್ದಂತೆ ಅಲ್ವೇ, ನಾವು ಖಂಡಿತ ಹೋಗಲೇಬೇಕು" ಅಂತ ಹೇಳಿ ಒತ್ತಾಯಿಸಿದ. ಆರ್ಯನ್ ತನ್ನ ಫೋನಲ್ಲಿ ಇತ್ತೀಚಿನ ಫುಟ್ಬಾಲ್ ಮ್ಯಾಚನ್ನು ನೋಡ್ತಾ ಇದ್ದ. ಮೌನವಾಗಿದ್ದ. ಅನ್ವಿತಾ ಅಥವಾ ಇನ್ಯಾರೇ ಪ್ರೀತಿಯ ಬಗ್ಗೆ ತತ್ವ ಹೇಳಿದರೆ ಅವನಿಗೆ ತುಂಬ ಕಿರಿಕಿರಿ ಮತ್ತು ಕೆಟ್ಟ ಕೋಪ ಬರ್ತಾ ಇತ್ತು. ನಾಳೆ ಆ ಶಾಲೆಯಲ್ಲಿ ಅವನಿಗಾಗಿ ಯಾವ ದೊಡ್ಡ ಆಶ್ಚರ್ಯ ಕಾದಿದೆ ಎಂದು ಕಾಯ್ತಾ ಇದ್ದ. ಕತೆ ಮುಂದುವರಿಯುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮೆಲ್ಲರ ಹತ್ರನೂ ಒಂದು ರಿಕ್ವೆಸ್ಟು, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲೇ ವೈಟ್ ಕಲರಲ್ಲಿ ಕಾಣುತ್ತಲ್ಲ, ಅದೇ ಸಬ್ಸ್ಕ್ರೈಬ್ ಬಟನು. ಆಮೇಲೆ ನೆಕ್ಸ್ಟ್ ಏನು ಮೆಂಬರ್ಶಿಪ್ ತೋರಿಸುತ್ತೆ. ನಿಮಗೆ ನೆಕ್ಸ್ಟ್ ಮುಂದಿನ ಭಾಗಗಳನ್ನು ಒಂದಿನ ಮುಂಚಿತವಾಗಿ, 2 ದಿನ ಮುಂಚಿತವಾಗಿ ನೋಡಬೇಕಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಮೆಂಬರ್ಶಿಪ್ ತೊಗೊಳ್ಳಿ. ಒಂದು ಟೀ ಕುಡಿಯೋಷ್ಟು ರೇಟ್ ಇರುತ್ತೆ ಅಷ್ಟೇ. ಎಕ್ಸ್ಕ್ಲೂಸಿವ್ ಕಥೆಗಳು ನೋಡ್ಬೋದು. ಇನ್ನು ನನ್ನ ಹಳೆ ಕತೆ, ಬೇರೆ ಬೇರೆ ಕಥೆಗಳನ್ನ ನೋಡಬೇಕಂದ್ರೆ ಪ್ರೊಫೈಲ್ ಓಪನ್ ಮಾಡಬೇಕು ಅಂದರೆ ಅಲ್ಲೊಂದು ಫೋಟೋ ಕಾಣ್ತಿದೆಯಲ್ಲ ಹೆಸರು ಪಕ್ಕ, ಅಲ್ಲಿ ಹೋಗೋ ಮೇಲೆ ಕ್ಲಿಕ್ ಮಾಡಿ, ಎಲ್ಲ ಕಥೆಗಳು ಸಿಗುತ್ತೆ.